ಈ ವೈದ್ಯರ ಹೆಸರು ನಟೇಶ್. ಇವರು ನಮ್ಮ ನಾಡಿನ ಹೆಸರಾಂತ ಆಸ್ಪತ್ರೆ ಜಯದೇವಾದಲ್ಲಿ ಹಿರಿಯ ವೈದ್ಯರು. ವೈದ್ಯರಿಗೆ ರೋಗಿಯ ಆರೋಗ್ಯಕ್ಕಿಂತ ಹಣವೇ ಮಿಗಿಲಾದ್ರೆ ಏನಾಗುತ್ತೆ ಮತ್ತು ವೈದ್ಯರು ರೋಗಿಗಳಿಂದ ಹಣ ಪೀಕಲು ಏನೆಲ್ಲ ನಾಟಕ ಮಾಡ್ತಾರೆ ಅನ್ನೋದನ್ನ ನೀವು ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ಒಂದು ಸ್ಟೆಂಟ್ ಹಾಕಿದ್ರೆ ಈಗ ಎಷ್ಟಾಗ್ಬೋದು? 3.5 to 5 ಲಕ್ಷ ಒಂದು ಸ್ಟೆಂಟ್ಗೆ ಆಗುತ್ತೆ. ಆಲ್ರೆಡಿ ಹಾಕ್ಬಿಟ್ಟಿದೆ. ಈ ರಿಪೋರ್ಟ್ ಎಲ್ಲ ನಾರ್ಮಲ್ ಅಂತ ತೋರಿಸ್ತಾ ಇದೆಯಲ್ಲ. 2-3 ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡು ಬಂದಿದೀವಿ ಸರ್ ನಾವು. ನಿನ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಹೋಗ್ಬಿಟ್ಟಿದ್ಯಾ ಅಂತ ಹೇಳೋ ರೀತಿ ನೀವು ಒಂದು ಪೇಷಂಟ್ ಕೂರ್ಸ್ಕೊಂಡು ಹಿಂಗ್ ಹೇಳ್ಬೇಕು ಅದು ಹೇಳ್ರಿ. ನೀವು ತಿಳಿಸ್ಕೊಳ್ಳಿ. ನೀವ್ ಹೆಂಗ್ ಹೇಳಿದ್ರಿ 9.5 ಲಕ್ಷ ರೂಪಾಯಿ ಆಯ್ತದೆ ಅಂತ ನೀವು. ಯಪ್ಪ ನೋಡಿದ್ರ ಈ ಖತರ್ನಾಕ್ ವೈದ್ಯನ ಬಂಡವಾಳವನ್ನ. ಈ ಒರಿಜಿನಲ್ ರಿಪೋರ್ಟ್ ಅನ್ನು ಪೇಷಂಟ್ ಪತ್ನಿ ಮತ್ತದೇ ವೈದ್ಯರಿಗೆ ತೋರಿಸಿದ್ರೆ ಆತ ಕಿಂಚಿತ್ತೂ ಪಶ್ಚಾತ್ತಾಪ ವ್ಯಕ್ತಪಡಿಸದೆ ತನ್ನದೇ ಕಥೆಯನ್ನ ಮತ್ತೆ ಹೇಳಿದ್ದಾನೆ. ರಿಪೋರ್ಟ್ ಬಂದು ಸ್ವಲ್ಪ ಅಬ್ನಾರ್ಮಲ್ ಇದೆ ECG ಅಂತ. ಅದಾದಮೇಲೆ ನೆಕ್ಸ್ಟು ಇದರಲ್ಲಿ ಕೊಲೆಸ್ಟ್ರಾಲ್ ಇದೆ ಬ್ಲಡ್ಡಲ್ಲಿ ಅಂತೆಲ್ಲ ಹೇಳಿದ್ರು. ದೊಡ್ಡ ಹಾಸ್ಪಿಟಲ್ಗೆಲ್ಲ ಹೋದರೆ ಒಂದು 8-9 ಲಕ್ಷ ಖರ್ಚಾಗುತ್ತೆ. ನಮ್ಮ ಹತ್ರ ಆದರೆ ಒಂದು 4 ಲಕ್ಷ ಆಗುತ್ತೆ. ನನ್ನ ಹತ್ರ ನೀವೇನಾದರೂ ಜಯದೇವಾಗ ಹೋದರೆ ನನಗೆ 10,000 ಆಗುತ್ತೆ. ನೆಕ್ಸ್ಟು ಅಲ್ಲಿದೊಂದು 20-30 ಸಾವಿರ ಖರ್ಚು ಬರುತ್ತೆ ಅಂತ ಹೇಳಿದ್ರು. ಆ ಟ್ಯಾಬ್ಲೆಟ್ಗಳನ್ನ ಸ್ಟಾರ್ಟ್ ಮಾಡಿದ್ರೆ ಲೈಫ್ ಲಾಂಗ್ ನಿಲ್ಲಿಸೋಂಗಿಲ್ಲ ಅಂತ ಹೇಳಿದ್ರು. ಸೊ ನಾವು ಅವ್ರ ಮಾತನ್ನೇನಾದರೂ ನಂಬಿ ಅವತ್ತು ಆ ಟ್ಯಾಬ್ಲೆಟ್ಗಳನ್ನ ಕಂಟಿನ್ಯೂ ಮಾಡಿದರೆ ಅದರಿಂದ ಏನು ತೊಂದರೆ ಆಗ್ತಿತ್ತು ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟು ಸೆಕೆಂಡ್ ಚಾನ್ಸ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಜಯದೇವಾಗ ಹೋದ್ವಿ. ಎಲ್ಲ ರಿಪೋರ್ಟ್ ನಾರ್ಮಲ್ ಬಂದಿದೆ. ಮತ್ತು ಆ ರಿಪೋರ್ಟ್ಗಳನ್ನ ತೊಗೊಂಡು ಈ ಅಪ್ಪನ ಹತ್ರ ಹೋಗಿ ತೋರಿಸಿದ್ರೆ ಒಂದು ಚೂರು ರಿಗ್ರೆಟ್ ಇಲ್ಲ ಆ ಅಪ್ಪನ ಮನಸ್ಸಲ್ಲಿ. ಅವ್ರು ಹೆಂಗೆ ಹೇಳ್ತಾರೆ ಅಂದರೆ ಮತ್ತೆ ಸೇಮ್ ಅದೇ ಕತೆ ಹೇಳ್ತಿದ್ದಾರೆ. BP ಹೈ ಇದೆ, ನಾರ್ಮಲ್ ಇಲ್ಲ, ಎಲ್ಲನೂ ಪ್ರಾಬ್ಲಮ್ ಜಾಸ್ತಿನೇ ಇದೆ. ಒಂದ್ಸಲ ನೀವು ಅಡ್ಮಿಟ್ ಆದರೆ ಬೆಟರು, ಇವಾಗೇನಿಲ್ಲ ಸ್ವಲ್ಪ ದಿನ ಆದಮೇಲೆ ಬೇಕಂದ್ರೂ ಆಗ್ಬೋದು ಅನ್ನೋ ಥರ ಮಾತಾಡಿದ್ರು. ಕೇಳಿದ್ರ ಇವರ ಮಾತನ್ನ? ವೈದ್ಯರನ್ನು ದೇವರಿಗೆ ಹೋಲಿಸ್ತೀವಿ, ಆದರೆ ವೈದ್ಯರೇ ರಾಕ್ಷಸರಾದಾಗ ರೋಗಿಗಳ ಪರಿಸ್ಥಿತಿ ಹೇಗಾಗಬೇಡಿ ಹೇಳಿ. ವೈದ್ಯರಿಗೆ ರೋಗಿಯ ಆರೋಗ್ಯಕ್ಕಿಂತ ಹಣವೇ ಮಿಗಿಲಾದ್ರೆ ಏನಾಗುತ್ತೆ ಮತ್ತು ವೈದ್ಯರು ರೋಗಿಗಳಿಂದ ಹಣ ಪೀಕಲು ಏನೆಲ್ಲ ನಾಟಕ ಮಾಡ್ತಾರೆ ಅನ್ನೋದನ್ನ ನೀವು ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ಈ ವೈದ್ಯರ ಹೆಸರು ನಟೇಶ್. ಇವರು ನಮ್ಮ ನಾಡಿನ ಹೆಸರಾಂತ ಆಸ್ಪತ್ರೆ ಜಯದೇವಾದಲ್ಲಿ ಹಿರಿಯ ವೈದ್ಯರು. ಇವರು ಬುದ್ಧ ಗ್ಲೋಬಲ್ ಹಾರ್ಟ್ ಕೇರ್ ಅನ್ನೋ ಖಾಸಗಿ ಆಸ್ಪತ್ರೆಯಲ್ಲೂ ಸೇವೆ ಸಲ್ಲಿಸ್ತಿದ್ದಾರೆ. ಈ ಆಸ್ಪತ್ರೆಗೆ ಬರೋ ರೋಗಿಗಳಿಗೆ ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ ಸುಳ್ಳು ಹೇಳಿ ಅವರ ಹೃದಯ ಬಡಿತವನ್ನೇ ನಿಲ್ಲಿಸ್ತಿದ್ದಾರೆ ಈ ನಟೇಶ್. ಇದಕ್ಕೆ ಸಾಕ್ಷಿ ನಮ್ಮ ಬಳಿ ಇದೆ ನೋಡಿ. ಎದೆಉರಿ ಅಂತ ಪೇಷಂಟ್ ಒಬ್ರು ಈ ಆಸ್ಪತ್ರೆಗೆ ಹೋದಾಗ ನಾನಾ ಟೆಸ್ಟ್ ಮಾಡಲು ಈ ನಟೇಶ್ ಹೇಳಿದ್ದಾರೆ. ವೈದ್ಯರ ಆದೇಶದಂತೆ ಶ್ರೀ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಇವರು ನಾನಾ ಟೆಸ್ಟ್ ಮಾಡಿಸಿ ರಿಪೋರ್ಟ್ ತಂದು ಕೊಟ್ಟಾಗ ನಿಮ್ಮ ಬ್ಲಡ್ನಲ್ಲಿ ಕೊಲೆಸ್ಟ್ರಾಲ್ ವಿಪರೀತ ಜಾಸ್ತಿ ಇದೆ, ಈಗಾಗಲೇ ನಿಮಗೆ ಹೃದಯಾಘಾತ ಆಗಿದೆ, BP ಇದೆ ಅಂತೆಲ್ಲ ಸುಳ್ಳು ಹೇಳಿ ಅವರಿಗೆ ಭಯ ಹುಟ್ಟಿಸಿ ಕೂಡಲೇ ಸ್ಟಂಟ್ ಹಾಕಬೇಕು ಅಂತ ಹೆದರಿಸಿದ್ದಾರೆ. ಸೊ ಅದನ್ನು ಪಕ್ಕಕ್ಕಿಟ್ಟರೆ ಟ್ಯಾಬ್ಲೆಟ್ಗಳು ಲಿಸ್ಟ್ ಕೊಟ್ಟರು ಒಂದಷ್ಟು. ಆ ಟ್ಯಾಬ್ಲೆಟ್ಗಳನ್ನ ಸ್ಟಾರ್ಟ್ ಮಾಡಿದ್ರೆ ಲೈಫ್ ಲಾಂಗ್ ನಿಲ್ಲಿಸೋಂಗಿಲ್ಲ ಅಂತ ಹೇಳಿದ್ರು. ಸೊ ನಾವು ಅವ್ರ ಮಾತನ್ನೇನಾದರೂ ನಂಬಿ ಅವತ್ತು ಆ ಟ್ಯಾಬ್ಲೆಟ್ಗಳನ್ನ ಕಂಟಿನ್ಯೂ ಮಾಡಿದರೆ ಅದರಿಂದ ಏನು ತೊಂದರೆ ಆಗ್ತಿತ್ತು ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟು ರೋಗಿಗಳ ಸಂಬಂಧಿಕರು ಭಯ ಬಿದ್ದು ಕಣ್ಣೀರಿಟ್ಟಾಗ ಡಾಕ್ಟರ್ ನಟೇಶ್ ಹೇಳೋ ಡೈಲಾಗ್ ಏನು ಗೊತ್ತಾ? ಒಂದು ಸ್ಟೆಂಟ್ ಹಾಕಿದ್ರೆ ಸ್ವಲ್ಪ ಕಡಿಮೆ. ಈಗ ಎಷ್ಟಾಗ್ಬೋದು? 3.5 to 5 ಲಕ್ಷ ಒಂದು ಸ್ಟೆಂಟ್ಗೆ ಆಗುತ್ತೆ. ಕೆಲವ್ರಿಗೆ 2 ಕಡೆ ಬ್ಲಾಕ್ ಇರುತ್ತೆ, ಕೆಲವ್ರಿಗೆ 3 ಕಡೆ ಬ್ಲಾಕ್ ಇರುತ್ತೆ, ಕೆಲವ್ರಿಗೆ ಬೈಪಾಸ್ ಮಾಡಬೇಕು, ಸ್ಟೆಂಟ್ ಹಾಕಕ್ಕೆ ಬರೋಲ್ಲ. ಅದೆಲ್ಲ ಟೆಸ್ಟ್ ಮಾಡಿದ್ರೆ ಇವರಿಗೆ ಈಗ ಅದೆಲ್ಲ ಏನು ಚಿಂತೆ ಬೇಡ. ಚಿಂತೆ ಇಷ್ಟೇ, ಈಗ ನಿಮಗೆ ಪ್ರೈವೇಟ್ ಆದರೆ ಫಸ್ಟ್ ಅಟ್ಲೀಸ್ಟ್ ಆಂಜಿಯೋಗ್ರಾಮ್ ಮಾಡ್ಕೊಳ್ಳಿ. ಪೇಷಂಟ್ ಕಡೆಯವರು ಈ ವೈದ್ಯನ ಮಾತಿನ ಮೇಲೆ ನಂಬಿಕೆ ಬಾರದೆ ಸೆಕೆಂಡ್ ಒಪಿನಿಯನ್ಗೆ ಅಂತ ಜಯದೇವ ಆಸ್ಪತ್ರೆಗೆ ಹೋದರು. ಅಲ್ಲಿ ನಾನಾ ಟೆಸ್ಟ್ ಮಾಡಿಸಿದ್ರು. ಆಗ ರೋಗಿಗೆ ಯಾವುದೇ ರೀತಿಯ ಹಾರ್ಟ್ ಸಂಬಂಧಿತ ಕಾಯಿಲೆ ಇಲ್ಲ ಅಂತ ರಿಪೋರ್ಟ್ ಬಂತು. ಇದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ಚಾನ್ಸ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಜಯದೇವಾಗ ಹೋದ್ವಿ. ಎಕೋ, ECG ಮತ್ತು ಬ್ಲಡ್ ರಿಪೋರ್ಟು ಎಲ್ಲ ನಾರ್ಮಲ್ ಬಂದಿದೆ. ಯಾವುದೊಂದು ಮತ್ತು 2D ಎಕೋನೋ ಇನ್ನೊಂದು ಸಲ ಮಾಡಿಸಿದ್ವಿ, TMT ಮಾಡಿಸಿದ್ವಿ, ಎಲ್ಲ ರಿಪೋರ್ಟ್ ನಾರ್ಮಲ್ ಬಂದಿದೆ. ಯಪ್ಪ ನೋಡಿದ್ರ ಈ ಖತರ್ನಾಕ್ ವೈದ್ಯನ ಬಂಡವಾಳವನ್ನ. ಈ ಒರಿಜಿನಲ್ ರಿಪೋರ್ಟ್ ಅನ್ನು ಪೇಷಂಟ್ ಪತ್ನಿ ಮತ್ತದೇ ವೈದ್ಯರಿಗೆ ತೋರಿಸಿದ್ರೆ ಆತ ಕಿಂಚಿತ್ತೂ ಪಶ್ಚಾತ್ತಾಪ ವ್ಯಕ್ತಪಡಿಸದೆ ತನ್ನದೇ ಕಥೆಯನ್ನ ಮತ್ತೆ ಹೇಳಿದ್ದಾನೆ. ಇಷ್ಟಿದ್ರೆ ಆಕ್ಚುಲಿ ಮಾಡಕ್ಕೆ ಆಗೋದಿಲ್ಲ.
ಆಂಜಿಯೋಗ್ರಾಮ್ ಮಾಡ್ತೀವಿ, ಒಳ್ಳೆದಾಯ್ತು ಪ್ರಾಪರ್ಟಿ, ಬಟ್ ಚೇಂಜಸ್ ಇದೆ. ಆಂಜಿಯೋಗ್ರಾಮ್ ಅಂತೂ ಮಾಡ್ಕೊಳ್ಳೇಬೇಕು, ಡೌಟೇ ಇಲ್ಲ. ಇಲ್ಲ ನಮ್ಗೆ ಆಟ ಆಗೋದ್ಮೇಲೆ ಮಾಡ್ಕೊತೀರ ಅಂದ್ರೆ ನಿಮ್ಮ ಅಲ್ಲ ಇದು ಹೇಳಿದ್ಮೇಲೆ ಇವರೆಲ್ಲ ಇದೆಲ್ಲ ಪ್ರಿವೆನ್ಷನ್ಗೆ ಹೇಳ್ತೀವಿ. ಅಲ್ಲ ಸರ್, ಇದೆಲ್ಲ ಏನಂದ್ರು ಅಂದ್ರೆ ಇಷ್ಟೆಲ್ಲ ಏನು ಪ್ರಾಬ್ಲಮೇ ಇಲ್ಲ ಅಂದ್ರೆ ಅದನ್ನ ಮಾಡೋದು ಬೇಡ ಅಂತ ಅಂದ್ರು. ಬೇಡ ಅಂದ್ರೆ ಬೇಡ, ನಿಮ್ಮ ಇಷ್ಟ, ನಮ್ದೇನು ಫೋರ್ಸ್ ಇಲ್ಲಮ್ಮ. ಫೋರ್ಸ್ ಇಲ್ಲ ಅನ್ನೋದಲ್ಲ ಸರ್. 27 ವರ್ಷ ಆಯ್ತು. ನಾನು ಏನ್ ಗೊತ್ತಾ ಹೇಳೋದು ಸರ್, ನಿನ್ನೆ ನೀವು ಅಷ್ಟು ಹೇಳಿದ್ದಕ್ಕೆ ನಮ್ಗೆ ಎಷ್ಟು ಭಯ ಆಯ್ತು ಅಂದ್ರೆ. ನಮ್ಮ ತಂಡ ಈ ಬಗ್ಗೆ ಡಾಕ್ಟರ್ ನಟೇಶ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಅವರು ನಾನು ಬಿಸಿ ಇದ್ದೀನಿ ಅಂತೆಲ್ಲ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಅವರು ನಮ್ಮ ಪ್ರಶ್ನೆಗೆ ಏನು ಉತ್ತರ ಹೇಳಿದ್ರು ಅಂತ ನೀವೊಮ್ಮೆ ಕೇಳಿ. ನಾವು ವಿಜಯ ಟೈಮ್ಸ್ ಇಂದ ಸರ್, ಒಂದು ಕಂಪ್ಲೇಂಟ್ ಬಂದಿದೆ. ಏನಂತಂದ್ರೆ ನೀವು ಅಂದ್ರೆ ನಿಮ್ಮ ಬಳಿ ಬರೋ ಪೇಷಂಟ್ಗೆ ಜಸ್ಟ್ ಎದೆ ನೋವು ಇದ್ರೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತೀರಾ ಅಂತ. ಮತ್ತೆ ಸರ್ ಇಲ್ಲ ಸರ್, ಒಂದ್ ನಿಮಿಷ ಸರ್, ಇದು ಆನ್ಸರ್ ಕೊಟ್ಬಿಡಿ ಸರ್. ಸರ್ ಜಸ್ಟ್ ಒಂದೇ ನಿಮಿಷ ಸರ್, ಜಾಸ್ತಿ ಏನ್ ಟೈಮ್ ತಗೊಳ್ಳೋದಿಲ್ಲ. ಕಂಪ್ಲೇಂಟ್ಸ್ ಬಂದಿದೆ, ಸೊ ಅದಕ್ಕೋಸ್ಕರ ಕೇಳ್ತಿದೀವಿ. ಪರ್ಸೆಪ್ಷನ್ ಜನರಲ್ಲಿ ಯಾವ ತರನೂ ಇರುತ್ತೆ. ನಾವೆಲ್ಲ ಜಯದೇವ ಡಾಕ್ಟರ್ ಅಲ್ವಾ, ದಿನ ಅನುಭವ ಜಾಸ್ತಿ ಇರುತ್ತೆ, ಮುಂದೆ ಏನಾಗುತ್ತೆ ಗೊತ್ತಿರುತ್ತೆ ಜನಕ್ಕೆ. ಅವ್ರವ್ರ ಕನ್ಸನ್ನು ಅಲ್ಲ ಅಲ್ಲ ಸರ್, ಅಂದ್ರೆ ಕಂಪ್ಲೇಂಟ್ಸ್ ಏನಿದೆ ಅಂತ ಇಂಟ್ರೆಸ್ಟ್ ಆಫ್ ಪೇಷಂಟ್ ನಾವು ಹೇಳ್ತೀವಿ. ಆಮೇಲೆ ಏನು ಯಾರಿಗೇನು ಒತ್ತಾಯ ಇರಲ್ಲ, ಅವ್ರು ಬೇಕಂಡ್ ಡಿಸೈಡ್ ಏನ್ ಟೆಸ್ಟ್ ಬೇಕಾ ಬೇಡವಾ, ಬರೀ ಮಾತ್ರೆ ತಗೋತಾರ ಅಲ್ವಾ. ನಾನು ಕಾನ್ಫರೆನ್ಸ್ ಅಲ್ಲಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ ಸರ್. ಒಂದ್ ನಿಮಿಷ ಸರ್, ಇನ್ನೊಂದು ಕ್ವಶನ್. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಭಾರಿ ಮಾಫಿಯಾದಲ್ಲಿ ವೈದ್ಯರ ಜೊತೆ ರೋಗಿಗೆ ನಾನಾ ಟೆಸ್ಟ್ ಮಾಡಿದ ಶ್ರೀ ಡಯಾಗ್ನೋಸ್ಟಿಕ್ ಸೆಂಟರ್ನವರು ಸೇರಿರೋದು ಪಕ್ಕ. ಯಾಕಂದ್ರೆ 24 ಗಂಟೆಯೊಳಗೆ ಒಂದೊಂದು ಲ್ಯಾಬಿನಲ್ಲಿ ಒಂದೊಂದು ರಿಪೋರ್ಟ್ ಬರಲು ಹೇಗೆ ಸಾಧ್ಯ ಹೇಳಿ? ಇಂಥ ವೈದ್ಯರು ಡಯಾಗ್ನೋಸ್ಟಿಕ್ ಸೆಂಟರ್ ಹಾಗೂ ಆಸ್ಪತ್ರೆಯ ಬಗ್ಗೆ ಎಚ್ಚರದಿಂದ ಇರೋದು ಒಳ್ಳೆಯದು. ರೋಗಿಗಳು ಕೂಡ ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆ ಬಂದಾಗ ಹಲವು ವೈದ್ಯರ ಅಭಿಪ್ರಾಯವನ್ನ ಕೇಳಿ ಆಮೇಲೆ ಸರ್ಜರಿಗೆ ಮುಂದಾಗುವುದು ಒಳಿತು. ಸೌಜನ್ಯ, ವಿಜಯ ಟೈಮ್ಸ್, ಬೆಂಗಳೂರು.